ನಾವು ಬರ್ದಿಲ್ಲ ಕಡ್ತ, ಸರ್ಕಾರದವರು ಬರ್ದಿರೋದು. ನಿಮ್ಮ ಆದೇಶದ ಮೇಲೆ ಬರ್ಕೊಳ್ಳೋದು ಪ್ರತಿಯೊಂದು ಬರ್ದಿದ್ದಾರೆ. ನಾವೇನಾದ್ರೂ ಅವ್ರ ಮನೆಯವ್ರ ಬಗ್ಗೆ ಆಗಿ ಅವರ ವ್ಯಕ್ತಿ ಚಾರಿತ್ರ ಮಾಡಿರೋದು, ಅವ್ರೇನೋ ಕಳ್ಳ ಪಳ್ಳ ಅಂದ್ರಂತಲ್ಲ, ಅದೇನ ತೆಗ್ಸ್ಬಿಡಿ, ಇಲ್ಲಿ ತೆಗ್ಸಿ, ರೆಕಾರ್ಡಲ್ಲಿ ಇರ್ಬೇಕು, ರೆಕಾರ್ಡಲ್ಲಿ ತೆಗ್ಸಿ. ಅವ್ರು ಹೇಳಿರೋದು ರೆಕಾರ್ಡಲ್ಲಿ ಅಲ್ಲ ಸ್ವಾಮಿ, ಗೊತ್ತಾಯ್ತು ನಿಮ್ಗೆ ಹೇಳುದಲ್ಲ ವಿಚಾರ ಗೊತ್ತಾಯ್ತು ಆಗ್ತ ವಿಶ್ವಲಿಂಗ ನಮಗೆ ಕಿವಿ ಕೇಳುತ್ತಿಲ್ಲ. ಇಲ್ಲಿ ಎಲ್ಲ ನಾಯಕರು ಕೂತಲು ಅವ್ರಿಗೆ ಕಿವಿಗಳು ನೋಡಿ ಎಲ್ಲ ಕೇಳಿ. ನೀವು ನಮಗೂ ನಿಮ್ಗೆ ಅಧ್ಯಕ್ಷರೇ, ನಿಮ್ಗೆ 2 ಆಪ್ಷನ್, ಅದನ್ನ ಹಂಗೆ ರಿಟೈನ್ ಮಾಡಿ ನಾವು ಅದೇ ತರ ಅವ್ರಿಗೆ ಏನೇನ್ ಪದ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಸೇರಿಸಿ, ಅದಕ್ಕೆ ಬೇರೆ ಬೇರೆ ಅದಲ್ಲ ನಗಾಡ್ಬೇಕು. ಅದಕ್ಕೆ ಬೇಕಾದ್ರೆ ಹುಚ್ಚು ಅಂತಾನು ಬೇಕಾದ್ರೆ ಸೇರ್ಸ್ಕೊಂತಿರ್ಬೇಕಾದ್ರೆ ಅದನ್ನ ಮಾಡಿ. ಇಲ್ಲ ಅವರು ಕರೆಕ್ಟಾಗಿ ಕ್ಷಮಾಪಣೆ ಅನ್ನೋ ಪದನ ಉಪಯೋಗ ಮಾಡಿ ಕೇಳಬೇಕು. ಸಬೂಬ್ ಕೇಳಿದ್ರೆ ನಾವಿಲ್ಲ, ನೀವು ನಡ್ಸ್ಕೊಂಡು ಹೋಗಿ, ಆ ಪದಗಳು ಹಂಗೆ ಇರಲಿ ಅಷ್ಟೇ. ಈಗ ನಿಮ್ಮ ತೀರ್ಮಾನನೇ ನೀವು ಕೊಡಿ ಅಷ್ಟೇ. ಈಗ ಬೆಳಿಗ್ಗೆ ನಡೆದಂತ ಘಟನೆ ಅದು ನಮ್ಗೆ ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಯಾರಿಗೂ ಕೂಡ ಅದು ಯಾರು ಎಲ್ಲರೂ ತಪ್ಪಿದೆ, ಅದರಲ್ಲಿ ಅವರು ತಪ್ಪು ಇವರು ತಪ್ಪು ಅಂತ ಅಲ್ಲ. ಇದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇಲ್ಲಿ ಇವತ್ತು ಸದಸ್ಯರು ಇವತ್ತು ಪ್ರಜಾಪ್ರಭುತ್ವ ಧರಣಿ ಮಾಡ್ಬೇಕಂತೇಳಿ ತಮಗೆ ಧರಣಿ ಅವಕಾಶ ಇವತ್ತಿದೆ. ಅಲ್ಲಿ ಯಾರು ಇವತ್ತು ಅರ್ಧ ಪಕ್ಷ ಸದಸ್ಯರು ನಮಗೆ ನರೇಗಾ ಬಗ್ಗೆ ಮಾತಾಡಬೇಕಂತೇಳಿ ತಯಾರು ಮಾಡಿಕೊಂಡು ಬಂದಿದ್ದಾರೆ, ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವ್ರು ಬಂದು ಕೇಳಿದರು. ಇದಕ್ಕೆ ತದನಂತರ ರಿಪ್ಲೈ ಮಾಡಿಕೊಂಡು ರೆಸಲ್ಯೂಷನ್ ಮೂವ್ ಮಾಡಬೇಕಂತೇಳಿ ಅದಕ್ಕೆ ಅನುಗುಣವಾಗಿ ಪ್ರಾರಂಭ ಇಲ್ಲಿ ಮಾತಾಡಿದ್ರು. ಬೇರೆಯವರು ಕೂಡ ಮಾತಾಡಿದ್ದಾರೆ, ಆಗ ಕೂಡ ಕೆಲವೊಂದು ಅಡಚಣೆ ಇತ್ತು. ಶಿವಲಿಂಗೌಡರು ಮಾತಾಡಿದರು. ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ವೆಲ್ಲಲ್ಲಿದ್ದವ್ರು ತಾವಲ್ಲಿ ಏನು ಹೇಳಿದ್ರು ಕೂಡ ಅದು ರೆಕಾರ್ಡಿಗೆ ಬರೋದಿಲ್ಲ. ಅವ್ರೇನು ಹೇಳಿರ್ತಾರೆ ಅದು ಇಲ್ಲಿ ರೆಕಾರ್ಡಿಗೆ ಇರ್ತದೆ, ಇದು ಕೂಡ ಇವತ್ತು ಹೋಗ್ತದೆ. ಇವತ್ತು ನಾವು ಆ ಕಡೆ ದ್ವೇಷದಿಂದ ಅಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಂಡು ನಾವಿಲ್ಲಿ ಕೂತ್ಕೊಂಡಾಗ ಮಾತದಕ್ಕೆ ಪರಿಹಾರ ಅಲ್ಲಿ ಕೂತ್ಕೊಂಡವ್ರು ಅಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಲ್ಲಿ ಕೂತ್ಕೊಂಡು ಇಲ್ಲಿ ಆತ್ಮಾವಲೋಕನ ಮಾಡಬೇಕು, ನಾನು ನನ್ನನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆವಾಗ ಮಾತದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ಗೌರವ ಬರಲಿಕ್ಕೆ ಸಾಧ್ಯವಾಗದೆ ಹೊರತು ಅವನು ತಪ್ಪಂತ ನೀವು ಹೇಳಲಿಕ್ಕೆ ಇತ್ತು, ನೀವು ತಪ್ಪಂತ ಅವ್ರು ಹೇಳಲಿಕ್ಕೆ ಇತ್ತು, ಯಾರಿಗೆ ಕುಡಿದು ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟತೆಯಿಂದ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದೆ ಈ ಸನ್ನಿವೇಶಗಳು ಬರ್ತದೆ. ಇದರಲ್ಲಿ ಎಲ್ಲರಿಗೂ ಹ್ಯೂಮನ್ ಎರರ್ ಇದ್ದೇ ಇರ್ತದೆ. ಮನುಷ್ಯನ ತಪ್ಪು ಕೆಲವೊಮ್ಮೆ ಆಗೇ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದಕ್ಕೊಂದು ಉತ್ತಮವಾದ ಪಾಸಿಟಿವ್ ನೇಚರ್ನಲ್ಲಿ ನನ್ನ ಕನ್ಕ್ಲೂಷನ್ ತರಿಸ್ಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕಾದ್ರು. ಇಲ್ಲೇನು ತಾವೆಲ್ಲ ಶಾಸಕರಿದ್ದೀರಿ, ಸನ್ಮಿತ್ರರಿದ್ದೀರಿ, ಜೊತೆಯಲ್ಲಿ ತಾವು ಇರುವಂಥದ್ದು ಒಬ್ಬರೊಬ್ಬರು ವೈರಿಗಳಿಂದ ನಾವು ನೋಡುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಕೆಲವರಿಗೆ ತಾಳ್ಮೆ ಇರ್ತದೆ. ಎಷ್ಟೇ ಬೈದರು ಏನೇ ಟೀಕೆ ಮಾಡಿದ್ರು ಕೂಡ ಕೆಲವದನ್ನು ತಾಳ್ಮೆಯಿಂದ ಕೇಳ್ಕೊಳ್ತಾರೆ, ಕೆಲವರಿಗೆ ಇವತ್ತು ತಾಳ್ಮೆ ಇರೋದಿಲ್ಲ. ಅಲ್ಲಿ ಅವ್ರು ನಿಂತಾಗ ನಿಮ್ಮ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ, ಅಬಕಾರಿ ಸಚಿವರ ವಿರುದ್ಧ, ಬೇರೆ ಬೇರೆ ಶಾಸಕರು ನರೇಗಾ ಬಗ್ಗೆ ಮಾತಾಡುವಾಗ ನಿಮ್ಮದು ಪ್ರತಿಭಟನೆ ಏನು ಯಾರಿಗೂ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಕೂತ್ಕೊಂಡು ಅವರಷ್ಟೇ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅವರನ್ನು ವೈಯಕ್ತಿಕವಾಗಿ ಅವರ ಹೆಸರು ಕರೆದುಕೊಂಡು ವೈಯಕ್ತಿಕವಾಗಿ ವಿಚಾರ ಹೇಳಿದಾಗ ಸಡನ್ ಅವರಿಗೆ ಇಮೋಷನಲ್ ಆಗಿ ಬಂದಿದೆ. ನಾವೆನಿಸ್ತೇವೆ ಅವ್ರು ಆ ರೀತಿ ಮಾಡಬಾರ್ದು, ಈ ರೀತಿ ಕರೆಕ್ಟ್. ದೇವರು ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿ ಸೃಷ್ಟಿಸಲಿ, ಎಲ್ಲಿಯೂ ಕೂಡ ಸೃಷ್ಟಿಸಲಿಲ್ಲ. ನೀವು ಮಾತಾಡ್ದಾಗೆ ನಾನು ಮಾತಾಡೋದು, ನೀವು ನೆಗಡ್ದಾಗೆ ನಾವು ನೆಗಡೋದು, ನೀವು ಕೂಗಿದ್ದಾಗೆ ನಾವು ಕೂಗುದಂತೇಳಿ ನಿಮಗೆ ಬೋರ್ ಆಗಿ ಬಿಡ್ತೀವಿ ಅಂತ ಕರ್ಮ ಅಂತೇಳಿ ದೂರ ಹೋಗ್ತೀರಿ. ಬೇರೆ ಟೈಪ್ ಇದ್ದ ಕಾರಣ ಇವತ್ತು ನಾವು ಈ ಸಮಾಧಾನ ಜೀವನ ಮಾಡಲಿಕ್ಕೆ ನಿಮ್ಮ ಹತ್ತಿರ ಇದ್ದವನು ನೀವು ನೆಗಡ್ದಾಗ ನೆಗಡುದು, ನೀವು ಕೂಗಿದಾಗ ಕೂಗುದು, ನೀವು ಹೇಳಿದಾಗ ಹೇಳುದು, ನಿಮಗೆ ಬೋರ್ ಆಗಿ ಬಿಡ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ರೂಪಿಸಿದ್ದಾರೆ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಟೈಪ್ನ ಜನರಿದ್ದಾರೆ. ಕೆಲವರು ತಾಳ್ಮೆಯವರಿದ್ದಾರೆ, ಕೆಲವು ತಾಳ್ಮೆ ಇಲ್ಲದವರಿದ್ದಾರೆ, ಕೆಲವು ಏನಾದ್ರು ತಾವು ಹೇಳಿದ ಸಕಾರಾತ್ಮಕ ಸ್ವೀಕರಿಸೋರಿದ್ದಾರೆ, ಕೆಲವು ಹೇಳುವಾಗ ಕೋಪ ಬರುವವರಿದ್ದಾರೆ. ಈ ರೀತಿಯ ಒಂದು ಘಟನೆ ಇವತ್ತು ಆಗಿದೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ನಮ್ಮೆಲ್ಲ ಪಕ್ಷವನ್ನು ಬಿಟ್ಟು ಒಂದು ಹೆಜ್ಜೆ ನಾವೆಲ್ಲರೂ ಕೂಡ ಶಾಸಕರು, ಜನಪ್ರತಿನಿಧಿಗಳು ಅಂತ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗೋದು ಅವಕಾಶ ಆಗಬೇಕು. ಇನ್ನು ತಾವು ಇಲ್ಲಿ ನಿಂತು ತಾವೇನೆಲ್ಲ ಹೇಳಿದ್ದೀರಾ ಅಂತ ನಾವು ಚರ್ಚೆ ಮಾಡಿಕೊಂಡು ಹೋಗಿ ಅದು ಒಂದು ಬೇರೆ ವಿಚಾರ. ಇದಕ್ಕೆ ಅಲ್ಲಿ ಅವರು ಏನು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದಿಷ್ಟೇ, ಇಡೀ ನಮ್ಮ ರಾಜ್ಯ ಯಾಕೆಂತ ಹೇಳಿದೆ, ಇದು ಬರ್ಸಿ ನೀವು ಹೇಳಿದಾಗೆ ನಮ್ಮ ಈ ರಾಜ್ಯ ಮಾತ್ರ ಅಲ್ಲ, ನಮ್ಮ ಎಲ್ಲ ಕಡೆ ಇದು ಚರ್ಚೆ ಆಗುವಂಥ ವಿಚಾರ. ಈ ಚರ್ಚೆಗಳು ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದೇ ನಮ್ಮ ರಾಜ್ಯದ ಗೌರವ ಮತ್ತು ಸಂಸ್ಕೃತಿ.
ಈ ಪರಿಹಾರ ಹೇಗೆ ಕಂಡುಕೊಳ್ಬೇಕು, ನಿಮ್ಮ ಸಲಹೆ ಸೂಚನೆ ಕೊಡಿ. ಇವತ್ತು ನಮಗೆ ಇವತ್ತು ಬೇಕಾಗುವಂಥ ವಿಚಾರ ಒಂದು. ನಾನು ಏನು ಹೇಳಿದೆ ಅಂತ ಹೇಳಿ, ಇದನ್ನು ಅವ್ರು ಹೇಳಿದ್ರು ಕೂಡ ನಾವು ಖಂಡಿತವಾಗಿ ಸಮರ್ಥಿಸಲಿಕ್ಕೆ ಹೋಗುವುದಿಲ್ಲ. ಆ ರೀತಿ ಸರಿಯೂ ಅಲ್ಲ, ಯಾವುದು ಕರೆಕ್ಟಾಗಿ. ನೀವಿಲ್ಲಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಕೂಡ ಇವತ್ತು ಸರಿಯಲ್ಲ. ನೀವು ಹೇಳ್ಬೋದು ರೆಕಾರ್ಡ್ ಯಾರು ನೀವು ಇಲ್ಲಿ ಏನು ಬೊಬ್ಬೆ ಹಾಕಿದ್ರು ಕೂಡ ರೆಕಾರ್ಡಲ್ಲಿ ಬರುವುದಿಲ್ಲ, ಬರೋ ಸ್ಪಷ್ಟವಾಗಿರ್ತದೆ. ಅಲ್ಲಿ ಹೇಳಿದವ್ರು ಮಾತಾಡೋದು ರೆಕಾರ್ಡಲ್ಲಿ ಇರ್ತದೆ. ಅದು ನಮಗೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಅದೇ ಮೀಡಿಯಾದಲ್ಲಿ ಬರುವಂಥ ಇನ್ನೊಂದು ಕೇಳಿರ್ತಾರೆ. ಅದಕ್ಕಾಗಿ ನಾನು ಇಲ್ಲ, ನೀವು ಸ್ವಲ್ಪ ಪದ ಸರಿ ಇಲ್ಲ ಅನ್ನೋ ಗೊತ್ತಿಲ್ಲ, ದಾರಿ ತಪ್ತಾ ಇದ್ದೀರಾ. ಅದೇ ಇಲ್ಲ ಒಂದೇ ನಿಮಿಷ. ಈಗ 1 ಸೆಕೆಂಡ್ ಪ್ಲೀಸ್. ಅಧ್ಯಕ್ಷರೇ, ಅವ್ರು ಮಾತಾಡಿರೋದು ಇಡೀ ಪ್ರಪಂಚಕ್ಕೆ ಹೋಗಿದೆ. ಯಾರು? ಶಿವಲಿಂಗೇಗೌಡರು ಮಾತಾಡಿ ಇಡೀ ಪ್ರಪಂಚಕ್ಕೆ ಸೋಷಿಯಲ್ ಮೀಡಿಯಾ. ಇಲ್ಲಿ ಮಾತಾಡಿರೋದು ಯಾರು ಗೊತ್ತಿದೆ? ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಏನೋ ಒಂಥರ ತ್ಯಾಪೆ ಆಗ್ತಾ ಇದ್ದೀರಾ. ಅವರು ಮಾತಾಡಿದ್ದಾರೆ, ಇದಕ್ಕೆ ನೋಡಿ ಅರ್ಥ. ಪ್ರತಿಪಕ್ಷ ನಾಯಕರು ಒಂದೇ ನಿಮಿಷ. ನಿಮ್ಮ ಮಂಗಳೂರಲ್ಲಿ ಒಂದು ಭಾಷೆ ಇದೆ, ಅದೇನು ಹೇಳ್ತಾರೆ, ಅಣ್ಣ ಒಳ್ಳೆಯವನು, ಇಬ್ಬರು ಜಗಳ ಆಡಿ ಹೋತಾರಂತೆ. ಅಣ್ಣ ಒಳ್ಳೆಯವನು, ತಮ್ಮ ತಪ್ಪು ಮಾಡುವುದಿಲ್ಲ ಅಂತಂತೆ. ಇದು ನ್ಯಾಯ? ತಪ್ಪು ಮಾಡಿದವ್ರು ತಪ್ಪು ಅಂತ ಹೇಳ್ಬೇಕು. ಆ ಸ್ಥಾನ ಅಂತದ್ದು. ನಾನು ಅದನ್ನೇ ಹೇಳಿದ. ಅಲ್ಲಲ್ಲ, 1 ಸೆಕೆಂಡ್, ನಾವು ಹೇಳಿದ್ದೀರಿ. ನಾನು ಅದನ್ನೇ ಹೇಳಿದಲ್ಲ, ಇದು ಮೀಡಿಯಾದಲ್ಲಿ ಬಂದಿದ್ದೆ, ಅಲ್ಲಿಂದ ಇಲ್ಲಿದ್ದ ಚರ್ಚೆ ಮಾಡಿದ್ದು, ಅವರವ್ರ ಆತ್ಮಾವಲೋಕನ ಮಾಡಿ. ಇಲ್ಲಿ ನೀವಿಂತು ಈ ಮೈಕ್ ತಿರುಗಿಸಿಕೊಂಡು ಅವರಿಗೆ ಹೇಳುವಂತ ಎಲ್ಲ ಏನೆಲ್ಲ ವಿಚಾರ ನೀವೆಲ್ಲ ನಿಮ್ಮ ಕಣ್ಣ ಮುಂದೆ ನೋಡಿದಿರಲ್ಲ. ನೀವು ಇಲ್ಲಿ ಅವರು ರೆಕಾರ್ಡಲ್ಲಿ ಇಲ್ಲದಿರ್ಬೋದು, ಅವು ನೀವೆಲ್ಲ ಕಿವಿಯಲ್ಲಿ ಕೇಳಿದಿರಲ್ಲ. ಆಯ್ತಪ್ಪ, ಅವ್ರು ನಿಮ್ದು ಸ್ವಲ್ಪ ಕಡಿಮೆ ಇರ್ಬೋದು, ಅವ್ರು ಸ್ವಲ್ಪ ಕೋಪ ಜಾಸ್ತಿ. ಅಧ್ಯಕ್ಷರೇ, 1 ಸೆಕೆಂಡ್. ಅಲ್ಲ, ನಾವು ಅವ್ರ ಶ್ರೀಮತಿ ಅವ್ರ ಬಗ್ಗೆ ಮಾತಾಡಿಲ್ಲ. ಕರೆಕ್ಟ್. ಅಲ್ಲ ನೀವು ಅಧ್ಯಕ್ಷರೇ ತಾಳ್ಮೆಯಿಂದ ಕೇಳ್ಬೇಕು ಅಧ್ಯಕ್ಷರೇ. ಅವ್ರ ಶ್ರೀಮತಿ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ, ಮತ್ತೆ ಅವ್ರನ್ನ ವೈಯಕ್ತಿಕವಾಗಿ ನಾವೇನ್ ಟಾರ್ಗೆಟ್ ಮಾಡಿಲ್ಲ. ನಾವು ಮಾತಾಡೋಂತ ಸಂದರ್ಭದಲ್ಲಿ ಹೇಳಿದ್ವಿ. ಅಂದ್ರೆ ಅವ್ರು ಏನ್ ಬೇಕಾ ಮಾತಾಡ್ಬೋದು. ಅಂದ್ರೆ ಈ ಮನೆಯಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ? ಸತೀಶ್ ರೆಡ್ಡಿ ಅವರೇ, ನಿಮ್ಗೆ ಯಾರಾದ್ರೂ ಬೈದ್ರೆ ಅದು ನಿಮ್ಮ ಮಾತ್ರ ತಲೆಯಲ್ಲಿ ಇರ್ತದೆ ಹೊರತು ಪಕ್ಕದವನಿಗೆ ಗೊತ್ತಾಗುದು ಏನ್ ಬೈದಿದ್ದಾರೆ ಅಂತ ಹೇಳಿ. ನಿಮ್ಗೆ ಈಗ ಅವ್ರಿಗೆ ಏನು ಬೈದಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಾತ್ರ ಗೊತ್ತಿದೆ, ನೀವು ಬೈದವನಿಗೆ ಕೂಡ ಗೊತ್ತಿರುವುದಿಲ್ಲ. ಅಧ್ಯಕ್ಷರೇ, ನೀವ್ ಹೇಳ್ತಾರೆ ಅದನ್ನ ಹೊರಗಡೆ ಇದ್ರೆ ಸರಿ ಇರುತ್ತೆ ನ್ಯಾಯ, ಒಳಗಡೆ ಇದ್ದಾಗ ತಾವು ಸ್ಪೀಕರ್ ಸ್ಥಾನದಲ್ಲಿ ಇದ್ದೀರಾ. ಆ ರೀತಿ ಮಾತುಗಳನ್ನ ಮಾತಾಡಬಹುದಾ? ಅದನ್ನು ನಾನು ಹೇಳಿದಲ್ಲ. ಅವರು ನೋಡಿ, ಅದಲ್ಲ, ಅವರು ಮಾತಾಡಿರೋಂಥದ್ದು ರೆಕಾರ್ಡ್. ಆ ರೆಕಾರ್ಡ್ ಅಲ್ಲಿ ಇರ್ಲಿಲ್ಲ. 1 ಸೆಕೆಂಡ್ ಇಲ್ಲಪ್ಪ, 1 ಸೆಕೆಂಡ್ ನೋಡಿ. ಅದನ್ನ ನಾನು ಹೇಳುವಂಥದ್ದು, ನಾವು ನಮ್ಮಷ್ಟೇ ಆತ್ಮಲೋಕ ಮಾಡಿಕೊಂಡು ನೀವೇನು ಹೇಳ್ತೀರಿ. ಅವ್ರು ಅದನ್ನು ಯಾರು ಒಪ್ಪುದಿಲ್ಲ, ಅದನ್ನೆಲ್ಲರೂ ಕೂಡ ಖಂಡಿಸ್ತಾರೆ. ಆ ವಿಚಾರ ಮಾತಾಡೋದು, ಮತ್ತೆ ಅವ್ರು ಮಾತಾಡಿದ ಪರಿಸ್ಥಿತಿ ಯಾವುದು ಅಂತ ಇಲ್ಲಿ ಇರುವಂಥದ್ದು. ಆ ಪರಿಸ್ಥಿತಿ ಯಾವ ಪರಿಸ್ಥಿತಿ ಮತ್ತೆ ಅವ್ರು ಹೇಳ್ಬೇಕಾ ಇದಕ್ಕೆ ಸಂಬಂಧಪಟ್ಟಾಗ. ನೀವೀಗ ಇಲ್ಲಿ ಮಾಡಿದ್ದು ಈಗ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮಂತ್ರಿ ಅದು ಬಿಟ್ಟು ನೀವು ಮೈಕ್ ಇರ್ದಾಗಿರ್ದು ಅವ್ರು ಶಿವಲಿಂಗ ಅವ್ರ ಹೆಸರು ತಕೊಂಡು ನೀವು ಅವ್ರಿಗೆ ಪ್ರತಿ ಸಾರಿ ಪರಿಸ್ಥಿತಿ ಏನಾಗಬೇಕು. ಆಯ್ತು, ನೀವು ನಿಲ್ಲಿ. ತಾಳ್ಮೆ ಇರ್ಬೇಕಲ್ಲ ಅವ್ರಿಗೆ. ನೋಡಿ, ನಿಮ್ಗೆ ನೋಡಿ 1 ಸೆಕೆಂಡ್. ಶಿವಲಿಂಗ ಅವ್ರೆ, ಈಗ ನಿಮ್ಮ ಅಭಿಪ್ರಾಯ ಹೇಳಿ. ಏನು ಇವರ ಯಾಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಂತ ತಾವು ಹೇಳಿ. ಅಲ್ಲ, ಈಗ ಈ ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೇನೆ.